Cafe. Brahmins Cafe. ಹೇಳಿ ಸರ್, ಇನ್ನೇನಾದರೂ ಹೇಳೋದಕ್ಕೆ ಬಾಕಿ ಇದೆಯಾ ಅಥವಾ ಮುಗೀತಾ? ಸುಮ್ಮನೆ ಹೀಗೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ಪ್ರಯೋಜನ ಇಲ್ಲ ಸರ್. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಲೇಬೇಕು. ನನ್ನ ಮಗ ಯಾರ ಎದುರಿಗೂ ತಲೆ ತಗ್ಗಿಸ್ಕೊಂಡು ನಿಲ್ಲಬಾರದು, ನನ್ನ ಎದುರಿಗೂ ಕೂಡ. ಇದು ನನ್ನ ಆಸೆ. ರೀ ಅದ್ ಏನಾಯ್ತು ಅಂತ ನೀನ್ ಮಾತಾಡಬೇಡ ಕಾಂತ. ಕೂಡ್ದು ನೀನ್ ಹೇಳುವ ಕುಡಿದು ತಿಂದು ಜೂಜಾಡಿ ಮೋಜ್ ಮಾಡಿದ್ಯಾ ಅಂತ ಹೇಳಿದ್ರು ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಹೇಳಪ್ಪ ವೈಭವ, ಅದು ಬೇರೆ ರೀತಿನಲ್ಲಿ ಖರ್ಚಾಗಿರ್ಬಾರ್ದು. ಅಪ್ಪ, ನನ್ಗದೆಲ್ಲ ಅಭ್ಯಾಸನೇ ಇಲ್ಲ ಅಪ್ಪ. ಹೇಶ್ ಹೇಶ್, ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಅನ್ಸತ್ತೆ. ಮತ್ತೆ ಈ ದುಡ್ಡು ತಗೊಂಡು ಏನ್ ಮಾಡಿದೆ ವೈಭವ್? ಮಾತಾಡಬೇಕು ವೈಭವ್. ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಏನಾಯ್ತು ಅಂತ ಹೇಳು. ಆ ದುಡ್ಡನ್ನ ಏನ್ ಮಾಡಿದೆ? ಇನ್ನೇನ್ ಮಾಡಿರ್ತಾನೆ? ಆ ನಮ್ ಶತ್ರು ಇದ್ದಾಳಲ್ಲ, ಅವಳು ಕೊಟ್ಟಿರ್ತಾನೆ. ಈ ವೈಷ್ಣವಿ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಶಾಂತ, ಅವಳನ್ನ ಯಾಕೆ ಬೈತ್ಯಾ? ಆ ಅನುಮಾನ ನನಗೂ ಇದೆ. ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ಈ ನಿನ್ನ ಮಗ. ಮಧ್ಯದಲ್ಲಿ ಬಾಯಿ ಹಾಕ್ಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೋ. ಹೇಳು ವೈಭವ್, ಆ ದುಡ್ಡನ್ನ ಯಾರು ಕೊಟ್ಟೆ? ನಿನ್ ತಂಗಿ ಹೇಳಿದ ನಿಜಾನಾ? ಹೌದಪ್ಪ, ಅದನ್ನ ಕರುಣಾಗೆ ಬಿಸ್ನೆಸ್ಗೆ ಅಂತ ಈ ಲೋನ್ ಮಾಡಿಕೊಟ್ಟೆ. ಮೋಸ. ನನ್ನ ಮನೆಯಲ್ಲಿ ನನಗೆ ಮೋಸ. ನನ್ನ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೀರಾ. ನನ್ನ ಮಗನಾಗಿ ನನ್ನ ಮುಂದೆ ನಿಂತು ಈ ರೀತಿ ಸುಳ್ಳು ಹೇಳೋಗಾಗ್ಬಿಟ್ಯಾ? ಯಾಕೆ ವೈಭವ್, ಯಾಕೆ ಹೀಗೆ ಮಾಡಿದೆ? ಅವಳ ಬಗ್ಗೆ ಇನ್ನು ಮುಂದೆ ಈ ಮನೆಯಲ್ಲಿ ಮಾತಾಡಬಾರದು ಅಂತ ಹೇಳಿದ್ದೆ. ಅವಳಿಗೆ ಯಾಕೆ ದುಡ್ಡು ತಗೊಂಡು ಕೊಟ್ಟೆ? ಯಾಕೆ ತಗೊಂಡು ಹೋಗಿ ಕೊಟ್ಟೆ? ನನ್ನ ಹತ್ರನೇ ಸುಳ್ಳು, ನನಗೆ ಮೋಸ. ನನ್ನ ಮಗನೇನು? ನನ್ನ ಮಗ
ವಾಸಿ ಆಗೋ ಗಾಯನ ಕರಳೆ ಕತ್ತರಿಸ್ದಾಗ ಆಗ್ತಾ ಇದೆಯಲ್ರಿ. ಈ ಕೋಲ ನೋಡಕ್ಕಾಗಲ್ಲ ಆಗಲ್ಲ. ಮಾವ ಇಲ್ಲೇ ಯಾಕೆ ನಿಂತ್ಬಿಟ್ರಿ? ಬನ್ನಿ ಒಳಗೆ ಹೋಗೋಣ. ಮಾವ ನೋಡು, ನೀನು ನನ್ನ ಹತ್ರ ನಸೆ ತೋರಿಸ್ಬೇಡ. ಮದುವೆ ಆಗಿರೋರು ಹನಿಮೂನ್ಗೆ ಹೋಗಿ ಬಂದವರು ಹೀಗಿರಬೇಕು ಆಗಿರಬೇಕು ಅಂತ ವರ್ಷೆ ತೋರಿಸ್ಬೇಡ. ನನಗೆ ಹೇಗಿರಬೇಕು ಆಗಿರ್ತೀನಿ, ನಿನಗೆ ಹೇಗಿರಬೇಕು ಆಗಿರೋ, ಏನು ತೋಚುತ್ತೋ ಅದನ್ನು ಮಾತಾಡು. ಅಲ್ಲ ಮಾವ, ಏನೇ ಆದರೂ ಮನೇಲಿ ಎಲ್ಲರೂ ಏನಾಯಿತು ಅಂತ ಕೇಳ್ತಾರಲ್ವಾ, ಅವ್ರ ಹತ್ರ ನಾನು ಏನು ಅಂತ ಹೇಳಬೇಕು? ಇಬ್ಬರು ಮಾತು ಒಂದೇ ಆಗಿರ್ಬೇಕಲ್ವಾ? ಅದನ್ನಾದರೂ ನೀವು ಹೇಳಿದ್ರೆ ನಾನು ಹಾಗೆ ನಡ್ಕೋತೀನಿ. ನೋಡು, ನನ್ನ ಹತ್ರ ಈ ಸೆಂಟಿಮೆಂಟು ನಾಟಕ ಆಡಬೇಡ. ನನಗೆ ಯಾರನ್ನೂ ಒಪ್ಸೋ ಅಗತ್ಯ ಇಲ್ಲ. ಅಲ್ಲಿ ಏನಾಯಿತು, ನೀವೇನು ಮಾಡಿದ್ರಿ ಅಂತ ಯಾರು ಏನು ಕೇಳೋದಿಲ್ಲ. ಹಂಗೂ ಕೇಳಿದ್ರೆ ನಿನಗೇನು ತೋಚುತ್ತೋ ಅದನ್ನ ಹೇಳ್ಕೊ. ಈಗ ಏನೂ ಆಗಿಲ್ಲ ಅನ್ನೋ ಥರ ಮನೆ ಒಳಗಡೆ ಹೋಗು. ಅಮ್ಮ ಅಮ್ಮ, ಊರ್ವಶಿ ಬಂದ್ಲು. ಊರ್ವಶಿ ಕಂದ ಬಂದ್ಯಮ್ಮ. ಎಲ್ಲ ಅವನಲ್ಲಿ ಅವ್ರಿಗೆ ಫೋನ್ ಬಂತು ಅಂತ ಮಾತಾಡಕ್ಕೆ ಹೋಗಿದ್ದಾರೆ ಅತ್ತೆ. ಸದ್ಯ ನಿನ್ ಜೊತೆನೆ ಬಂದ ತಾನೆ, ಎಲ್ಲೂ ಹೋಗಿಲ್ವಲ್ಲ? ಏನಮ್ಮ ನೀನು ತಾಳಿ ಕಟ್ಟಿದ ಹೆಂಡತಿನ ಬಿಟ್ಟು ಎಲ್ಲಿ ಓಡೋಕಾಗತ್ತೆ ಅಲ್ವೇನೆ ಊರ್ವಶಿ? ದೇವ್ರ ದರ್ಶನ ಮುಗಿಸ್ಕೊಂಡು ಎಲ್ಲೆಲ್ಲಿ ಹೋಗಿದ್ರಿ, ಏನೇನ್ ಮಾಡಿದ್ರಿ? ತಾಳಿ ಅಂತ ಕಟ್ಟಿದ್ಮೇಲೆ, ಹೆಂಡತಿ ಅಂತ ಆದ್ಮೇಲೆ, ಜೊತೆಲಿ ಕರ್ಕೊಂಡು ಹೋದ್ಮೇಲೆ ಹೇಗೆ ನೋಡ್ಕೋಬೇಕೋ ಹಾಗೆ ನೋಡ್ಕೊಂಡಿದ್ದಾರೆ. ಇದರಲ್ಲಿ ಕೇಳೋದೇನಿದೆ, ಹೇಳೋದೇನಿದೆ? ಶ್ರೇಯು ಬಂದ್ಯ ಮಗ್ನೆ. ಅಯ್ಯೋ, ನನ್ ಬುದ್ಧಿಗೆ ಏನ್ ಬಂತು? ನೀವಿಬ್ರು ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಿಮ್ಮಿಬ್ರಿಗೆ ಆರತಿ ಎತ್ತಿ ಒಳಗಡೆ ಕರ್ಕೋಬೇಕಾಗಿತ್ತು. ಒಂದ್ ಕೆಲಸ ಮಾಡಿ, ಇಬ್ರು ಹೊರಗಡೆ ಹೋಗಿ ನಿಂತ್ಕೊಳ್ಳಿ, ನಾನು ಆರತಿ ತಟ್ಟೆ ತಂದ್ಬಿಡ್ತೀನಿ. ಸೌಜು, ಇಬ್ರು ಹೊರಗಡೆ ಕಳ್ಸು. ಅಮ್ಮ, ಈಗಾಗಲೇ ಎಲ್ಲರೂ ಸೇರಿ ಚೆನ್ನಾಗಿ ಮಂಗಳಾರತಿ ಎತ್ತಿದ್ದೀರಾ. ಈಗ ಮತ್ತೆ ಮತ್ತೆ ಮಂಗಳಾರತಿ ಎತ್ತಬೇಕು ಅಂತಿದ್ದೀರಾ? ಮದುವೆ ಅನ್ನೋದು ಆಗೋಗಿದೆ, ಏನೇನು ಆಗಬೇಕೋ ಎಲ್ಲ ಆಗೋಗಿದೆ. ಇಲ್ಲಿಂದ ಮುಂದೆ ಏನೇನು ಆಗಬೇಕೋ ಅದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕಾಗಿದೆ. ಅಲ್ಲಿ ತನಕ ನೀವೆಲ್ಲ ಹೇಗಿರಬೇಕೋ ಹಾಗೆ ಇದ್ದರೆ ನನಗೆ ತುಂಬ ಸಂತೋಷ. ಶ್ರೇಯು, ಯಾಕಪ್ಪ ಈ ಥರ ಮಾತಾಡ್ತೀಯ? ಒಂದಷ್ಟು ದಿವಸ ಹೊರಗಡೆ ಹೋಗಿ ಬಂದರೆ ನಿನ್ಗಾಗಿರೋ ಸಂಕಟ, ನೋವು, ಗಾಯ ಮರೆಯುತ್ತೆ ಅಂದ್ಕೊಂಡಿದ್ವಿ. ನೀನು ಈ ಥರ ನೋವಲ್ಲಿದ್ರೆ ಹೇಗಪ್ಪ? ನಗ್ನಗ್ತ ನಾಲ್ಕು ಮಾತಾಡಬಾರ್ದೇನೋ? ಅಮ್ಮ, ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಿನ್ನ ಹತ್ರ ಸೆಂಟಿಮೆಂಟ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಸುಮ್ಮನೆ ತಲೆ ಕೆಡಿಸ್ಕೊಂಡು ಏನೇನೋ ಮಾತಾಡಿ ನನ್ನ ತಲೆನೋ ಕೆಡಿಸ್ಬೇಡ. ನೀವೆಲ್ಲ ಬಂದು ಮತ್ತೆ ಮತ್ತೆ ಕೆರೆದ್ರೆ ಅದು ದೊಡ್ಡದಾಗುತ್ತೆ, ಹಿಂಸೆ ಆಗುತ್ತೆ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ.
ಶ್ರೇಯಸ್ ಏನೇ ಇವನು ಸರಿ ಹೋಗಿದ್ದಾನೆ ಅಂದೆ, ಚೆನ್ನಾಗಿ ನೋಡ್ಕೊಂಡ ಅಂದೆ, ಮತ್ತ್ಯಾಕೆ ಹಿಂಗಾಡ್ತಿದ್ದಾನೆ? ಊರ್ವಶಿ ನಿಜ ಹೇಳು, ನಿನ್ ಜೊತೆ ಚೆನ್ನಾಗಿದ್ನ ಇಲ್ವಾ? ಹಿಂಸೆ ಏನಾದ್ರು ಕೊಟ್ನಾ? ಹೊಡೆಯೋದು ಬಡಿಯೋದು ಏನಾದ್ರು? ಅಯ್ಯಯ್ಯೋ ಹಾಗೇನಿಲ್ಲ ಅತ್ತೆ. ಅವ್ರು ಆ ಥರ ಯಾವತ್ತೂ ನನ್ನ ಮೇಲೆ ಕೈ ಮಾಡಿಲ್ಲ. ಪೂರ್ತಿ ನಗ್ನಗ್ತಾ ಮಾತಾಡಲಿಲ್ಲ ಅಂದರು. ಇಷ್ಟು ದಿವಸ ಹೋಗಿದ್ವಲ್ಲ ಅಲ್ಲೆಲ್ಲ ನಾನು ಏನೇನು ಹೇಳಿದ್ನೋ ಅದೆಲ್ಲ ಮಾಡಿದ್ದಾರೆ. ನಾನು ತುಂಬ ಖುಷಿಯಾಗಿದ್ದೆ. ಮತ್ತೆ ಊರಿಗೆ ಹೊರಡಬೇಕು ಅಂತ ಆಯ್ತಲ್ಲ, ಅವಾಗಿಂದ ಸೀರಿಯಸ್ ಆಗಿಬಿಟ್ರು. ಮನೆ ಹತ್ರ ಬರ್ತಿದ್ದ ಹಾಗೆ ನೀವೇ ನೋಡಿದ್ರಲ್ಲ. ನೋಡು, ಆಗಿದ್ದಾಗೋಯ್ತು. ನೀನು ಧೈರ್ಯವಾಗಿರು. ಹೋಗು, ಸುಧಾರಿಸ್ಕೊ ಹೋಗು. ಸೌಜನ್ಯ ಕರ್ಕೊಂಡು ಬಾರ. ಸುಕನ್ಯಾ, ನೀ ನನಗೆ ಊಟ ಬಡಿಸು. ಮದ್ವೆ ಮಾಡ್ಕೊಂಡು ಬಂದಾಗಿದ್ದಾನು ನಾನೇ ತಾನೇ ನಿಮ್ಗೆ 3 ಹೊತ್ತು ಅಡ್ಗೆ ಮಾಡಿ ಬಡಿಸ್ತಾ ಇರೋದು. ಇವಾಗ ಏನ್ ಹೊಸದಾಗಿ ಸುಕನ್ಯಾ ಅಂತ? ನೀನು ನನಗೆ ಊಟ ಬಡಿಸು ಅಂದೆ ಸುಕನ್ಯಾ. ನನಗೆ ಕಳ್ಳರು ಸುಳ್ರು ಊಟ ಬಡಿಸೋದು ಬೇಡ ಸುಕನ್ಯಾ. ನನಗೆ ಅವಮಾನ ಮಾಡಿರೋಳ ಕೈಲಿ ನಾನು ಊಟ ಮಾಡೋದಿಲ್ಲ. ಮೊದಲನೇದಾಗಿ ಇವಳ ಹತ್ರ ಮಾತಾಡೋದಕ್ಕೂ ನನಗಿಷ್ಟ ಇಲ್ಲ. ಮಾತು ಮೀರಿ ಯಾವಳಿಗೋ ಫೈನಾನ್ಸ್ ಕೊಡಿಸಿ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಈಗಾಗಲೇ ಒಂದ್ಸಲ ನಂಬಿಕೆಗೆ ಏಟ್ ತಿಂದು ಇನ್ನು ಅದನ್ನೇ ಅರ್ಗಿಸ್ಕೊಂಡಿಲ್ಲ. ಇವಳು ಕೈಲಿ ಊಟ ತಿಂದು ಅದನ್ನ ಅರ್ಗಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ನೀನ್ ಎದ್ದು ಊಟ ಬಡಿಸು ಅಂದೆ. ಸುಕನ್ಯಾ ಕೂತ್ಕೋ, ಕೂತ್ಕೋ. ಸುಮ್ಮನೆ ಊಟ ಮಾಡು. ನೀನ್ ಮಾಡೋ ಅಡಿಗೆ ಪ್ರೀತಿಯಿಂದ ಬಡಿಸೋ ತುತ್ತು ಗಂಟ್ಲಲ್ಲಿ ಹೋಗ್ತಿದ್ದ ಹಾಗೆ ಜೀರ್ಣ ಆಗ್ಬಿಡುತ್ತೆ ಶಾಂತ ಅಂತ ಹೇಳ್ತಿದ್ದವ್ರು. ಇವತ್ತು ನಾನು ಬಡಿಸಿದ್ರೆ ನಿಮಗ್ ಜೀರ್ಣ ಆಗಲ್ವಾ? ಕಳ್ಳರು ಸುಳ್ರಿಗೆಲ್ಲ ನನ್ನನ್ನು ಹೋಲಿಸ್ತಾ ಇದ್ದೀರಾ. ಅಂತ ಮಾಡ್ಬಾರ ತಪ್ಪು ನಾನು ಏನ್ರಿ ಮಾಡಿದ್ದೀನಿ? ಒಂದು ಹೆಣ್ಮಗು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದು ವಂಚನೆ ಅನ್ನಿಸ್ತಾ ಇದೆಯಾ ನಿಮ್ಗೆ? ಏನೋ ನಿಮಗೂ ಆ ಹುಡುಗಿಗೂ ಹೊಂದಾಣಿಕೆ ಇಲ್ಲದೆ ಇರಬಹುದು. ಕೆಟ್ಟಗಳಿಗೆ ಜಗಳ ಆಡಿದ್ದೀರಾ. ಅವಳನ್ನು ನಮ್ ವೈಷ್ಣವಿ ಹಾಗೆ ಮಗಳು ಅಂತ ಅನ್ಕೊಂಡು ಕ್ಷಮಿಸಿ ದೊಡ್ಡವರಾಗಿ, ಅದ್ ಬಿಟ್ಟು ಯಾಕೆ ಈ ರೀತಿ ಚಿಕ್ಕದಾಗಿ ಮಾತಾಡಿ ಚಿಕ್ಕವರಾಗ್ತಿದ್ದೀರಾ? ಸುಕನ್ಯಾ, ಇವಳು ಸುಮ್ಮನೆ ಇರಕ್ ಹೇಳು. ಒಳ್ಳೆ ಮೀರಿದ್ರೆ ಅವನು ಮನುಷ್ಯನಾಗಿರಲ್ಲ. ಯಾಕ್ರಿ ಸುಮ್ಮನೆ ಇರ್ಬೇಕು? ನಾನು ಇಷ್ಟು ಹೊತ್ತು ಸುಮ್ಮನೆ ಇದ್ದೆ. ನಿಮಗ್ ಹೇಳ್ದೆ ಆ ಹುಡುಗಿಗೆ ಸಹಾಯ ಮಾಡಿದ್ದು ನನ್ನ ತಪ್ಪು. ತಪ್ಪು ನನ್ನ ಕಡೆಯಿಂದಾನೇ ಆಗಿದೆ ಅಂತ ನಾನು ಒಪ್ಕೊಂಡಿದ್ದೀನಿ ಅಲ್ವಾ? ತಾಳ್ಮೆ ಕಳ್ಕೊಂಡ್ರೆ ಮನುಷ್ಯನೇ ಅಲ್ಲ ಅಂತಿದ್ದೀರಲ್ವಾ? ಯಾವ ಪರಿಸ್ಥಿತಿಲಿ ಆ ಹುಡುಗಿಗೆ ನಾನು ವೈಭವ್ ಸಹಾಯ ಮಾಡ್ಬೇಕಾಗಿ ಬಂತು ಅಂತ ಕೇಳೋ ತಾಳ್ಮೆ ನಿಮಗಿಲ್ವಾ? ಒಂದ್ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ ನಿಮ್ಗೆ? ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದೀಯಾ? ಅನಗತ್ಯವಾಗಿ ನನ್ನನ್ನ ಕೆಣಕ್ತಾ ಇದೀಯಾ? ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಹಾಗಾಗಿದೆ ನೀನ್ ಆಡ್ತಿರೋ ಮಾತು. ಏನಂದ್ರೆ ನನಗೆ ಮನುಷ್ಯತ್ವ ಇಲ್ಲ ಅಂದೆ ಅಲ್ಲ?
ನನಗೆ ಮನುಷ್ಯತ್ವ ಇರೋದ್ರಿಂದಾನೇ ನೀನು ಈ ನಿನ್ನ ಮಗ ಇಬ್ರು ಈ ಮನೆಯಲ್ಲಿ ಓಡಾಡ್ಕೊಂಡಿರೋದು. ಅದು ಇಲ್ಲದೆ ಹೋಗಿದ್ದಿದ್ರೆ ನಿಮ್ಮಿಬ್ಬರು ಇಷ್ಟೊತ್ತಿಗೆ ಮನೆಯಿಂದ ಆಚೆ ಆಗ್ತಾ ಇದ್ದೆ. ಮಾತಿನ ಮೇಲೆ ನಿಗಾ ಇರಲಿ. ಸಾಕು, ಸುಮ್ಮನೆ ಇರ್ತೀರಾ? ಏನ್ ನಿಮ್ ಕತೆ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಎಷ್ಟು ಅನ್ಯೋನ್ಯವಾಗಿ ಶಿವ ಪಾರ್ವತಿ ತರ ಇದ್ದೋರು ನೀವು. ಬೇಡದೆ ಇರೋ ಕಾರಣಕ್ಕೆ ಈ ರೀತಿ ಮನೆನ ಕುರುಕ್ಷೇತ್ರ ಮಾಡ್ತಾ ಇದ್ದೀರಲ್ಲ. ಹೀಗೆ ಆದ್ರೆ ಮನೆಯಲ್ಲಿ ನೆಮ್ಮದಿ ಇರತ್ತಾ ಹೇಳಿ? ನೀನು ಶುರು ಮಾಡ್ಕೊಂಡ್ಯಾ ನನಗೆ ಉಪದೇಶ ಮಾಡೋದಕ್ಕೆ? ಈಗ ನೀನ್ ನನಗೆ ಊಟ ಬಡಿಸ್ತೀಯಾ ಅಥವಾ ಹೊಟ್ಟೆ ತುಂಬಾ ನೀರು ಕುಡಿದು ಹಾಗೆ ಮಲಕ್ಕೊಳ್ಳೋ? ಸುಕನ್ಯಾ, ನೀನೇ ಊಟ ಬಡಿಸು. ಎಲ್ಲ ಗೊತ್ತಿದ್ದು ಹಠ ಮಾಡೋಕೆ ಯಾರೇನ್ ಹೇಳಕ್ಕಾಗತ್ತೆ? ಬಡಿಸು. ಬಡಿಸು ಸುಕನ್ಯಾ. ವೈಷ್ಣವಿ, ಏನ ನನ್ನ ಹಾಗೆ ಗುರುಗಳನ್ನ ನೋಡ್ತಾ ಕೂತಿದ್ಯಾ? ಊಟ ಮಾಡೋ. ಇವರುಗಳು ಮುಖ ನೋಡಿ ಮರಳಾಗಬೇಡ. ನನ್ನನ್ನೇ ಮುಟ್ಟಾಳನನ್ನಾಗಿ ಮಾಡಿದ ಮಹಾ ಕಲಾವಿದ್ರು ಇವರು. ಊಟ ಮಾಡು. ಕನಿಕರ ತೋರಿಸುವ ಅಗತ್ಯ ಇಲ್ಲ. ನಾನೇ ಇವ್ರ ಸಮರ್ಥನೆ ಕೇಳೋದಕ್ಕೆ ಸಿದ್ಧ ಇಲ್ಲ ಅಂತದ್ರಲ್ಲಿ ನಿಂದೇನು? ಸುಮ್ಮನೆ ತಿಂದೆದ್ದು ಹೋಗು.